ಅಮೆರಿಕದಲ್ಲಿ ವಿದೇಶಿ ವಿದ್ಯಾರ್ಥಿಗಳಿಗೆ ವೀಸಾದ ಚಿಂತೆಯಾದರೆ ಸ್ಥಳೀಯ ವಿದ್ಯಾರ್ಥಿಗಳಿಗೆ ಸ್ಕ್ಯಾಮರ್ಗಳ ಕಾಟ ಶುರುವಾಗಿದೆ. ಕಾಲೇಜು ಯೂನಿವರ್ಸಿಟಿಗಳಲ್ಲಿ ನಡೆಯುವ ಆನ್ಲೈನ್ ಕೋರ್ಸ್ಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಕೃತಕ ಬುದ್ಧಿಮತ್ತೆ ಸಹಾಯದಿಂದ ಸರ್ಕಾರ ಹಾಗೂ ವಿದ್ಯಾರ್ಥಿ ಇಬ್ಬರನ್ನು ವಂಚಿಸುತ್ತಿದ್ದಾರೆ. ಸ್ಟೂಡೆಂಟ್ಗಳ ಹೆಸರಿನಲ್ಲಿ ಸರ್ಕಾರದಿಂದ ಹಣಕಾಸು ನೆರವು ಪಡೆದಿದ್ದಾರೆ. ಅಷ್ಟೇ ಅಲ್ಲದೆ ಅವರ ಅಕೌಂಟ್ನಿಂದ ವಿದ್ಯಾಭ್ಯಾಸಕ್ಕೆ ಸಾಲವನ್ನು ಪಡೆಯಲಾಗಿದೆ. ಹೀಗೆ ಒಬ್ಬ ವಿದ್ಯಾರ್ಥಿಯಿಂದ ಸಾವಿರಾರು ಡಾಲರ್ ಹಣವು ವಂಚಕರ ಜೇಬು ತುಂಬುತ್ತಿದೆ. ಅಮೆರಿಕದಲ್ಲಿ ಎಐ ಬಳಸಿ ಸ್ಕ್ಯಾಮ್. ವಿದ್ಯಾರ್ಥಿಗಳ ಹೆಸರಲ್ಲಿ ಅಡ್ಮಿಷನ್. ವಿದ್ಯಾರ್ಥಿಗೆ ಗೊತ್ತಿಲ್ಲದಂತೆ ಅವರ ಹೆಸರಲ್ಲೇ ಪ್ರತಿಷ್ಠಿತ ಕಾಲೇಜಿನಲ್ಲಿ ಕೋರ್ಸ್ಗೆ ಅರ್ಜಿ ಸಲ್ಲಿಕೆಯಾಗಿರುತ್ತೆ. ವೈಯಕ್ತಿಕ ವಿವರಗಳಿಂದ ಹಿಡಿದು ವಿದ್ಯಾಭ್ಯಾಸದ ಮಾಹಿತಿಯವರೆಗೂ ಎಲ್ಲವನ್ನು ಭರ್ತಿ ಮಾಡಲಾಗಿರುತ್ತೆ. ಆ ಕೋರ್ಸ್ಗೆ ಶುಲ್ಕ ಕಟ್ಟಲು ಸರ್ಕಾರದ ಹಣಕಾಸು ನೆರವಿಗೂ ಮನವಿ ಮಾಡಲಾಗಿರುತ್ತೆ. ಆದರೆ ಈ ಬಗ್ಗೆ ಪರಿಶೀಲನೆಗಾಗಿ ವಿಳಾಸ ಹುಡುಕಿಕೊಂಡು ಪೊಲೀಸ್ ಅಧಿಕಾರಿಯು ಮನೆಗೆ ಬರುವವರೆಗೂ ವಿದ್ಯಾರ್ಥಿಗೆ ಯಾವುದರ ಬಗ್ಗೆಯೂ ಸುಳಿವೇ ಇರುವುದಿಲ್ಲ. ನೀವು ಆ ಕಾಲೇಜಿಗೆ ಅಪ್ಲೈ ಮಾಡಿದ್ರಾ ಅನ್ನೋ ಪ್ರಶ್ನೆಯನ್ನ ಅಧಿಕಾರಿಯು ಮುಂದಿಟ್ಟರೆ ಇಲ್ವಲ್ಲ ಅಂತ ವಿದ್ಯಾರ್ಥಿಯು ಬೆರಗುಗಣ್ಣಿನಿಂದ ನೋಡ್ತಾರೆ. ವಿದ್ಯಾರ್ಥಿಯ ಹೆಸರಲ್ಲಿ ಕಾಲೇಜುಗಳಿಗೆ ಅರ್ಜಿ ಸಲ್ಲಿಕೆಯಾಗಿರುತ್ತೆ ಹಾಗೂ ಸರ್ಕಾರದಿಂದ ಹಣಕಾಸು ನೆರವನ್ನ ಕೋರಲಾಗಿರುತ್ತೆ. ವಿದ್ಯಾರ್ಥಿಯ ಗಮನಕ್ಕೆ ಬರದೆಯೇ ಇಷ್ಟೆಲ್ಲ ನಡೆದು ಹೋಗಿರುತ್ತೆ. ಪೊಲೀಸರಿಂದ ಮಾಹಿತಿ ಸಿಕ್ಕಿದ ಮೇಲೆ ಸ್ಟೂಡೆಂಟ್ ಲೋನ್ ಖಾತೆಯನ್ನ ವಿದ್ಯಾರ್ಥಿ ಗಮನಿಸ್ತಾರೆ. ಅಲ್ಲಿ ವಂಚಕರ ಮತ್ತೊಂದು ಮುಖ ಬಯಲಾಗುತ್ತೆ. ಅದೇ ವಿದ್ಯಾರ್ಥಿ ಹೆಸರಿನಲ್ಲಿ ಮತ್ತೊಂದು ಕಾಲೇಜಿನಲ್ಲಿ ಕೋರ್ಸ್ ವರ್ಕ್ ಆಗಿ ಮತ್ತೊಬ್ಬ ವಿದ್ಯಾರ್ಥಿಗೆ ಸಾವಿರಾರು ಡಾಲರ್ ಸಾಲ ಪಾವತಿ ಮಾಡಲಾಗಿರುತ್ತೆ. ಏನು ಮಾಡಿದ್ರೂ ಈಗ ಆ ವಿದ್ಯಾರ್ಥಿಯು ಸಾವಿರಾರು ಡಾಲರ್ ಸಾಲ ಕಟ್ಟಬೇಕಾಗುತ್ತೆ. ವಿದ್ಯಾರ್ಥಿಗಳ ಜಾಗಕ್ಕೆ ಈಗ ಚಾಟ್ ಬಾಟ್ಗಳು ಎಂಟ್ರಿ ಆಗುತ್ತಿವೆ. ಆನ್ಲೈನ್ ಕ್ಲಾಸ್ಗಳನ್ನ ಆ ಚಾಟ್ ಬಾಟ್ಗಳೇ ಅಟೆಂಡ್ ಆಗುತ್ತವೆ. ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ದೊಡ್ಡ ಪಾತ್ರ ವಹಿಸುತ್ತಿದೆ. ವಿದ್ಯಾರ್ಥಿ ಹೆಸರಿಗೆ ಹಣಕಾಸು ನೆರವು ಬರುವವರೆಗೂ ಕ್ಲಾಸ್ ಅಟೆಂಡ್ ಆಗೋ ನಾಟಕ ನಡೆದಿರುತ್ತೆ. ಒಂದು ಸಲ ವಂಚಕರ ಕೈಗೆ ಹಣ ಸೇರ್ತಿದ್ದಂತೆ ಅಲ್ಲಿಂದ ವಿದ್ಯಾರ್ಥಿ ಹೆಸರಿನ ಬಾಟ್ ಮಾಯವಾಗುತ್ತೆ. ಬಹಳಷ್ಟು ಆನ್ಲೈನ್ ಕ್ಲಾಸ್ಗಳಲ್ಲಿ ಯಾವ ವಿದ್ಯಾರ್ಥಿಗಳು ರಿಯಲ್ ಅಲ್ಲ ಅನ್ನೋದು ಪ್ರೊಫೆಸರ್ಗಳ ಗಮನಕ್ಕೂ ಬಂದಿದೆ. ಚಾಟ್ ಬಾಟ್ಗಳೇ ವಿದ್ಯಾರ್ಥಿಗಳ ಹೆಸರನ್ನ ಬಳಸಿಕೊಂಡು ಕೋರ್ಸ್ ಅಟೆಂಡ್ ಮಾಡಿರ್ತಾರೆ. ಎಷ್ಟೋ ಸಮಯದ ಬಳಿಕ ನಿಜವಾದ ವಿದ್ಯಾರ್ಥಿಗೆ ತನ್ನ ಹೆಸರಲ್ಲಿ ಸಾಲ ಮಾಡಿರೋದು ಗೊತ್ತಾಗಿರುತ್ತೆ. ಆಗ ಬಾಯ್ ಬಡಿದುಕೊಂಡು ಕಾಲೇಜುಗಳು ಹಾಗೂ ಸರ್ಕಾರದ ವಿದ್ಯಾರ್ಥಿಗಳ ಹಣಕಾಸು ನೆರವು ಕಚೇರಿಗಳಿಗೆ ಅಲೆದು ಕರೆ ಮಾಡಿ ಸಾಲ ಮನ್ನಾ ಮಾಡುವಂತೆ ಗೋಗರೆಯುತ್ತಿದ್ದಾರೆ. ಈ ನಡುವೆ ವಂಚಕರು ಮತ್ತಷ್ಟು ವಿದ್ಯಾರ್ಥಿಗಳ ಮಾಹಿತಿಗಳನ್ನು ಬಳಸಿಕೊಂಡು ಇನ್ನಷ್ಟು ಕಾಲೇಜುಗಳಿಗೆ ಅಪ್ಲೈ ಮಾಡಿಕೊಂಡು ದುಡ್ಡು ಮಾಡಿಕೊಳ್ತಿದ್ದಾರೆ. 1.1 ಕೋಟಿ ಡಾಲರ್ ವಂಚನೆ. ಕ್ಯಾಲಿಫೋರ್ನಿಯಾ ಕಮ್ಯುನಿಟಿ ಕಾಲೇಜುಗಳೇ ಟಾರ್ಗೆಟ್. ಇಂತಹ ವಂಚನೆಗಳು ಬಯಲಾಗ್ತಿದ್ದಂತೆ ಅಮೆರಿಕ ಶಿಕ್ಷಣ ಇಲಾಖೆಯು ತಾತ್ಕಾಲಿಕವಾಗಿ ನಿಯಮವೊಂದನ್ನು ಜಾರಿಗೆ ತಂದಿದೆ. ಸರ್ಕಾರದಿಂದ ಹಣಕಾಸು ನೆರವು ಪಡೆಯುವ ವಿದ್ಯಾರ್ಥಿಗಳು ಕಾಲೇಜಿಗೆ ತಮ್ಮ ಅಧಿಕೃತ ಗುರುತಿನ ಚೀಟಿಯನ್ನ ಸಲ್ಲಿಸಬೇಕಾಗುತ್ತದೆ. ಈ ಕ್ರಮವು ಸುಮಾರು 1.25 ಲಕ್ಷ ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀರಲಿದೆ. ಗುರುತು ಪರಿಶೀಲನೆಗಾಗಿ ಮತ್ತಷ್ಟು ಅತ್ಯಾಧುನಿಕ ಕ್ರಮಗಳನ್ನು ಕೈಗೊಳ್ಳುವುದಾಗಿ ಶಿಕ್ಷಣ ಇಲಾಖೆಯು ತಿಳಿಸಿದೆ. ವಿದ್ಯಾರ್ಥಿಗಳ ಗುರುತು ಮತ್ತು ಮಾಹಿತಿಗಳನ್ನು ಕದಿಯುತ್ತಿರುವ ವಂಚಕರು ಅವುಗಳನ್ನು ಕಾಲೇಜುಗಳ ಮೂಲಕವೇ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ಇದರಿಂದ ಸರ್ಕಾರಿ ಅನುದಾನ ಪಡೆಯುವ ಕಾಲೇಜುಗಳು ಲಕ್ಷಗಟ್ಟಲೆ ಡಾಲರ್ ಹಣವನ್ನು ಕಳೆದುಕೊಂಡಿವೆ. ಎಪಿ ನ್ಯೂಸ್ನ ವರದಿಯ ಪ್ರಕಾರ 2024ರಲ್ಲಿ ಕ್ಯಾಲಿಫೋರ್ನಿಯಾ ಕಾಲೇಜುಗಳಿಗೆ ವಂಚಕರಿಂದ ಸುಮಾರು 12 ಲಕ್ಷ ಅರ್ಜಿಗಳು ಸಲ್ಲಿಕೆಯಾಗಿವೆ. ಅವುಗಳಿಂದ 2.23 ಲಕ್ಷ ಫೇಕ್ ನೋಂದಣಿಗಳು ಕೂಡ ಆಗಿವೆ. ಅಮೆರಿಕದ ಬೇರೆ ರಾಜ್ಯಗಳಲ್ಲೂ ಇಂತಹ ವಂಚನೆಗಳು ನಡೆದಿವೆ. ಆದರೆ ಕ್ಯಾಲಿಫೋರ್ನಿಯಾದಲ್ಲಿ 116 ಕಮ್ಯುನಿಟಿ ಕಾಲೇಜುಗಳು ಪ್ರಮುಖ ಟಾರ್ಗೆಟ್ ಆಗಿದ್ದು ವಂಚಕರು ಸರ್ಕಾರದಿಂದ ಸುಮಾರು 1.1 ಕೋಟಿ ಡಾಲರ್ಗಳಷ್ಟು ಹಣಕಾಸು ನೆರವನ್ನ ಕಬಳಿಸಿದ್ದಾರೆ. ಕಾಲೇಜುಗಳು ಟ್ಯೂಷನ್ ಫೀಸ್ ರೂಪದಲ್ಲಿ ಒಂದು ಮೊತ್ತವನ್ನು ಪಡೆಯುತ್ತವೆ. ಆದರೆ ಉಳಿದ ಹಣಕಾಸು ನೆರವು ನೇರವಾಗಿ ವಿದ್ಯಾರ್ಥಿಗೆ ಹೋಗುತ್ತದೆ. ವಂಚಕರು ಕಮ್ಯುನಿಟಿ ಕಾಲೇಜುಗಳನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಯಾಕಂದ್ರೆ ಅಲ್ಲಿನ ಕಾಲೇಜು ಫೀಸ್ ಕಡಿಮೆ ಇರುತ್ತೆ ಹಾಗೂ ವಿದ್ಯಾರ್ಥಿಯ ಖಾತೆಗೆ ಸೇರುವ ಹಣದ ಪ್ರಮಾಣವು ಜಾಸ್ತಿ ಇರುತ್ತೆ. ಈ ಮೂಲಕ ಕೋಟ್ಯಾಂತರ ಡಾಲರ್ಗಳನ್ನು ವಂಚಕರು ಉಡಾಯಿಸಿದ್ದಾರೆ.